ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಈ ಶೂದ್ರ ತಪಸ್ವಿ ಬುಕ್ನ ಮುನ್ನುಡಿಯನ್ನು ನೋಡಿದ್ವಿ. ಇವಾಗ ಅದರ ಮುಂದುವರೆದ ಭಾಗವಾಗಿ ದೃಶ್ಯಗಳನ್ನು ನೋಡ್ತಾ ಹೋಗೋಣ. ಇದರಲ್ಲಿ 3 ದೃಶ್ಯಗಳಿದೆ. ದೃಶ್ಯ 1, ದೃಶ್ಯ 2, ದೃಶ್ಯ 3. ಅದರಲ್ಲಿ ದೃಶ್ಯಗಳನ್ನು ಮೊದಲನೇ ದೃಶ್ಯ ಇವಾಗ ನೋಡೋಣ. ಅದಕ್ಕೂ ಮೊದಲೇ ಸ್ವಲ್ಪ ಕವಿ ಮತ್ತು ಈ ಬುಕ್ಕು ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಕುವೆಂಪು ಅವರು ಶೂದ್ರ ತಪಸ್ವಿ ಅಂತ ಈ ಬುಕ್ಗೆ ಯಾಕೆ ನೇಮ್ ಇಟ್ರು ಅಂತಂದರೆ, ಶೂದ್ರ ತಪಸ್ವಿ ಅಂತಂದರೆ ಶೂದ್ರ ಕವಿ ಅಂತ ಇದ್ದಿದ್ದು ಇವರೊಬ್ಬರೇ. ಅಂದರೆ ಆ ಒಂದು ಎರಾದಲ್ಲಿ, ಆ ಬಿಗಿನಿಂಗಲ್ಲಿ, ಆಮೇಲೆ ಬರ್ತಾ ಹೋದ್ರು ಕವಿಗಳು, ಶೂದ್ರ ಕವಿಗಳು. ಆದರೆ ಇವರು ಸ್ಟಾರ್ಟ್ ಮಾಡಿದ್ರಲ್ಲ 90s 40s ಅಲ್ಲಿ ಶೂದ್ರ ಕವಿಗಳು ಅಂತ ಇವರೇ ಫೇಮಸ್ ಆಗಿದ್ದು. ಸೊ ಅದರಿಂದಾಗಿ ಶೂದ್ರ ತಪಸ್ವಿ ಅನ್ನು ಬರೆದ ಒಬ್ಬ ಶೂದ್ರ ಕವಿ ಅಂತ ನಾವು ಇದನ್ನು ತಗೋಬಹುದು. ಸೊ ಇಲ್ಲಿ ನೋಡೋದಾದ್ರೆ ದಾರಾ ಬೇಂದ್ರೆ ಅವರು ಬಂದು ಬ್ರಾಹ್ಮಣ ಕವಿ, ಆದರೆ ಅವರು ಸಂಸ್ಕೃತವನ್ನು ಬಳಸಲೇ ಇಲ್ಲ. ಆದರೆ ಶೂದ್ರ ಕವಿ ಕುವೆಂಪು ಅವರನ್ನ ನಾವು ಆಧುನಿಕ ಮಾರ್ಗಕವಿ ಅಂತ ಕರಿತೀವಿ. ಮಾರ್ಗಕವಿ ಅಂತಂತಂದ್ರೆ ಸಂಸ್ಕೃತವನ್ನು ಬಳಸುವ ಕವಿ, ಸಂಸ್ಕೃತವನ್ನ ಅರಿತು ಬರೆಯುವ ಕವಿಯನ್ನ ಮಾರ್ಗಕವಿಗಳು ಅಂತ ಕರಿತೀವಿ. ಅಂತಂದ್ರೆ ಸಂಸ್ಕೃತ ಭೂಯಿಷ್ಠ ಅಂತಲೂ ನಾವು ಹೆಸರಿಡಬಹುದು ಅದಕ್ಕೆ. ಈ ಮೊದಲನೇ ದೃಶ್ಯದಲ್ಲಿ ಬರುವ 2 ಪ್ರಮುಖ ಪಾತ್ರಗಳೆಂದರೆ ಭೈರವ ಅಂದರೆ ವೃಕ್ಷ ಭೈರವ ಮತ್ತೆ ಮೃತ್ಯು. ಈ 2 ಪ್ರಮುಖ ಪಾತ್ರಗಳು. ಡೈರೆಕ್ಟ್ ಆಗಿ ಹೋಗೋಣ ಇವಾಗ. ಅಲ್ಲಿ ದೃಶ್ಯ 1ರಲ್ಲಿ ನಿಮ್ಗೊಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ. ಮೊದಲು ಅದನ್ನ ಓದ್ಕೊಳ್ಳೋಣ. ಏನಂತಂದ್ರೆ, ಸಂಭೂಕಾಶ್ರಮವಿರುವ ಅರಣ್ಯದ ಬಹಿರ್ವಲಯದಲ್ಲಿ, ಬಹಿರ್ವಲಯ ಅಂತಂದ್ರೆ ಹೊರಾಂಗಣ ಅಂತ ತಗೋಬಹುದು ನಾವು. ಅಲ್ಲಿ ಆ ಹೊರಾಂಗಣ ಅರಣ್ಯದ ಹೊರವಲಯದ ಆಶ್ರಮ, ಎಲ್ಲಿತ್ತು ಆಶ್ರಮ? ಅರಣ್ಯದ ಹೊರವಲಯದಲ್ಲಿ ಒಂದು ಇದ್ದಂತ ಆಶ್ರಮ. ಆ ಆಶ್ರಮದ ಮಹಾದ್ವಾರದಲ್ಲಿ ಕಾವಲು ನಿಂತಿರುವಂತೆ ಒಂದು ಬೃಹದಾಕಾರದ ವಟತರು ಅಂತಂದ್ರೆ ಆಲದ ಮರ. ಓಕೆನಾ? ಅಲ್ಲಿ ಹೇಗೆ ಅಂತಂದ್ರೆ ಆ ಆಲದ ಮರನೇ ಒಂಥರ ಕಾವಲು ನಿಂತಂಗೆ, ಬೇರೆ ಅಷ್ಟು ಬೃಹದಾಕಾರವಾಗಿದ್ದಂತ ಒಂದು ದೊಡ್ಡ ಆಲದ ಮರ ಅದು. ಒಂಥರ ಶಾಂತಿಗೆ ತವರುವೀಡಾಗಿದ್ದ ಆ ವನವು, ಅಂದ್ರೆ ಅದು ತುಂಬಾ ಶಾಂತತೆ. ಅರಣ್ಯ ಅಂತಂದ್ರೆ ನಾವು ನೋಡ್ಬೋದು, ಅದೊಂಥರ ಮೆಸ್ಮರೈಸಿಂಗ್ ಥಿಂಗ್ ಅದು. ಕಾಡು, ಆ ಚಿಲಿಪಿಲಿ ಹಕ್ಕಿಗಳ ಕಲರವ, ಒಂಥರ ಗ್ರೀನರಿ, ಒಂಥರ ಶಾಂತಿ ತೋಟ ತರ, ಅಂದ್ರೆ ಲೈಕ್ ಒಂಥರ ನೆಮ್ಮದಿ ಸಿಕ್ಕಂಗೆ ಆ ತರ. ನೋಡೆ ಶುದ್ಧಶೀಲವಾಗುತ್ತಿದೆ. ಶುದ್ಧಶೀಲ ಅಂತಂದ್ರೆ ಕೆರಳುವುದು. ಸೊ ನೋಡ್ತಾ ಅದು ಕೆರಳ್ತಾ ಇದೆ. ಬಲ್ಗಾಳಿ ಬೀಸಿ, ಬಲ್ಗಾಳಿ ಅಂತಂದ್ರೆ ಬಲವಾದ ಗಾಳಿ ಅಂತಂದ್ರೆ ದೊಡ್ಡ ಗಾಳಿ, ಬಿರುಗಾಳಿ ತರ ಬೀಸಿ ಹಕ್ಕಿಗಳು ಚೀರಿಡುತ್ತಿವೆ. ಈಗ ಒಂದು ಅರಣ್ಯದಲ್ಲಿ ಆಗಲಿ ಎಲ್ಲೇ ಆಗಲಿ ಒಂದು ಮರ ಅಂತಿದ್ರೆ ಅಲ್ಲಿ ಹಕ್ಕಿ ಪಕ್ಷಿಗಳೆಲ್ಲ ಒಂಥರ ಚೀರಿಟ್ಟಂಗೆ, ಒಂಥರ ಕರ್ಕಶ ಧ್ವನಿಯಲ್ಲಿ ಕೂಗ್ಕೋತಿರ್ತವೆ. ಅದೊಂದು ಕೆಟ್ಟ ಸೂಚನೆ ಅಲ್ವಾ? ಸೊ ನಾವು ಇಲ್ಲಿ ಆ ಥರ ತಗೋಬಹುದು. ಕೊಂಬೆಗೆ ಕೊಂಬೆ ಉಜ್ಜಿ ಆರ್ತ್ವ ಧ್ವನಿಯನ್ನು ಹೋಲುವ ಚಿತ್ಕೃತಿಗಳನ್ನುತ್ತವೆ ಅಂತಂದ್ರೆ, ಕೊಂಬೆಗೆ ಕೊಂಬೆ ಉಜ್ಜಿ ಚೀತ್ಕತಿ ಅಂತಂದ್ರೆ ಚೀರಾಟಗಳು. ಅಂದ್ರೆ ಜೋರ ಗಾಳಿ ಬಂದಾಗ ಮರಕ್ಕೆ ಮರ ಅಂದ್ರೆ ಕೊಂಬೆ ಹೊಡೆಯುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಬಿರುಗಾಳಿ ಬಂದಾಗ ಈ ದೊಡ್ಡ ದೊಡ್ಡ ನೀಲಗಿರಿ ಮರ, ಆಲದ ಮರ, ಈ ತರಹದುಗಳನ್ನ ನೋಡಿ ಕೊಂಬೆಗಳು ಮತ್ತೆ ಆಲದ ಮರದ ಬೇರುಗಳು ಒಂದಕ್ಕೊಂದು ಟಚ್ ಆಗುತ್ತೆ. ಗಾಳಿ ಬೀಸಿದಾಗ ಟಚ್ ಆಗುತ್ತೆ. ಆವಾಗ ಪ್ರೊಡ್ಯೂಸ್ ಆಗುವಂತ ಒಂದು ಶಬ್ದಗಳಿದೆಯಲ್ಲ, ಆ ಶಬ್ದ ಒಂಥರ ಭಯಾನಕವಾಗಿದೆ ಅಂತ ಇಲ್ಲಿ ಬಿಂಬಿಸಲಾಗುತ್ತಿದೆ. ಮೃಗತತಿ ಗಾರಾಗಿ ದೆಸೆಗೆ ಓಡುತ್ತಿದೆ. ಮೃಗತತಿ ಅಂತಂದ್ರೆ ತತಿ ಅಂತಂದ್ರೆ ಸಮೂಹ ಅಂತ. ಮೃಗತತಿ ಅಂತಂದ್ರೆ ಮೃಗಗಳ ಸಮೂಹ. ಗಾರಾಗಿ ಅಂತಂದ್ರೆ ಗಾರು ಅಂತಂದ್ರೆ ಇಲ್ಲಿ ಗಾಬರಿಯಾಗಿ, ದೆಸೆಗೆ ಓಡುತ್ತಿವೆ ಅಂತಂದ್ರೆ, ದೆಸೆ ಅಂದ್ರೆ ದಿಕ್ಕುಗಳು, ದಿಕ್ಕಾಪಾಲಾಗಿ ಓಡುತ್ತಿದೆ ಗಾಬರಿಯಾಗಿ. ಯಾವುವು? ನಮ್ಮ ಮೃಗತತಿಗಳು ಅಂತಂದ್ರೆ ಮೃಗ ಸಮೂಹ ಇರಲ್ವಾ, ಅವು ಗಾಬರಿಯಾಗಿ ದಿಕ್ಕಾಪಾಲಾಗಿ ಓಡ್ತಿದೆ. ಇವಾಗ ಯಾವುದೇ ಆದ್ರಂತೂ ಅಂತಂದ್ರೆ ಪ್ರಕೃತಿ ವಿಕೋಪ ಆದ್ರೆ ಅದು ಫಸ್ಟ್ ಪ್ರಾಣಿಗಳಿಗೆ ತಿಳಿಯುತ್ತದಂತೆ. ಅದು ನೀವೆಲ್ಲೋ ಕೇಳಿರ್ಬೋದು ಅಥವಾ ಗೊತ್ತಿರ್ಬೋದು ನಿಮ್ಗೆ ಮೊದಲೇ. ಸೊ ಹಾಗಾಗಿ ಮೃಗಗಳೆಲ್ಲ ಏನೋ ಆಗೋಗಿದೆ, ಏನೋ ಪ್ರಕೃತಿ ವಿಕೋಪ ತರ ಏನೋ ಆಗ್ತಾ ಇದೆ ಅಂತ ಅವಾಗೆ ಸೆನ್ಸ್ ಆಗಿ ತುಂಬಾ ದಿಕ್ಕಾಪಾಲಾಗಿ ಓಡಾಡ್ತಿದ್ದಾವೆ. ಸೊ ದೃಷ್ಟಿಗೆ ಕೇಂದ್ರವಾಗಿ ದೃಶ್ಯದ ಮುಂಭಾಗದಲ್ಲಿರುವ ಆ ಮಹಾವಟತರುವು ಕ್ಷೋಭೆಗೆ ಸಿಕ್ಕಿ ಅಸ್ಥಿರವಾಗುತ್ತಿದೆ. ಕ್ಷೋಭೆ ಅಂತಂದ್ರೆ
ಒಂಥರ ಕೆಟ್ಟ ಪರಿಸ್ಥಿತಿಗೆ ಸಿಕ್ಕಿ ಒಂಥರ ಅಸ್ಥಿರವಾಗುತ್ತಿದೆ. ಅಸ್ಥಿರ ಲೈಕ್ ನಿಮಗೆ ಗೊತ್ತಿರ್ಬೋದು, ಲೈಕ್ ಅಸ್ಥಿರ ಅಂತಂದ್ರೆ ಅದು ಸ್ಥಿರವಿರಲ್ಲ, ಆ ಥರ ಆಗ್ತಾ ಇದೆ. ಎಲೆ ಬಳನೆ ಉದುರುತ್ತಿದೆ, ಎಲೆಗಳೆಲ್ಲ ಉದುರೋಗ್ತಾ ಇದೆ. ಬಲ್ಗಾಳಿಗೆ ಧೂಳೆದ್ದು ಇದ್ದಕ್ಕಿದ್ದಂತೆ ವನವೆಲ್ಲವೂ ಮಸುಕಾಗುತ್ತಿದೆ. ಅಂತಂದ್ರೆ ಆ ದೊಡ್ಡ ಬಿರುಗಾಳಿಗೆ ಆ ಧೂಳೆದ್ದು ಸೂರ್ಯನ ಬೆಳಕನ್ನೇ ಮುಚ್ಚಿ ಅದು ಕತ್ತಲಾಗುವಂತೆ ಮಾಡಿದೆ. ಅಷ್ಟು ಜೋರಾಗಿ ಬಿಸಿರೋ ಗಾಳಿ. ಆ ಗಾಳಿಯಿಂದ ಧೂಳು ಎದ್ದು ಆ ಕತ್ತಲನ್ನು ಆವರಿಸುವಂತೆ ಮಾಡಿದೆ. ಒಟತರವು ಮಂಜು ಮಂಜಾಗಿ ಮಾಯವಂತಾಗಿ ಅದರ ಸ್ಥಾನದಲ್ಲಿ ಒಯ್ಯೊಯ್ಯೊನೆ ಆ ಮರದನಿತೆ ಭೀಮಾಕಾರಣದ ಒಬ್ಬ ವೃಕ್ಷ ಭೈರವ ದೃಗ್ಗೋಚರವಾಗುತ್ತಾನೆ. ಅಂತಂದ್ರೆ ಒಯ್ಯೊಯ್ಯೊನೆ ಅಂತಂದ್ರೆ ಇದ್ದಕ್ಕಿದ್ದಂತೆ ಮರದನಿತೆ, ಮರದಷ್ಟೇ ಭೀಮಾಕಾರಣದ ಒಬ್ಬ ವೃಕ್ಷ ಭೈರವ ದೃಗ್ಗೋಚರವಾಗುತ್ತಾನೆ. ಅಂದ್ರೆ ಆ ಮರದಷ್ಟೇ ದಪ್ಪ, ಅಂದ್ರೆ ಅಷ್ಟು ಬಲಿಷ್ಠ, ಅಷ್ಟು ಭೀಕರವಾಗಿರುವ, ಅಷ್ಟು ಭಯಾನಕವಾಗಿರುವ ಒಬ್ಬ ಮನುಷ್ಯ ಆ ಮರದಿಂದ ಗೋಚರವಾಗುತ್ತಾನೆ. ತರು ಶಾಖಗಳಂತಿರುವ ಬಹುಸಂಖ್ಯೆಯ ತೋಳುಗಳಲ್ಲಿ. ಅಂತಂದ್ರೆ ತರು ಶಾಖ ಅಂತಂದ್ರೆ, ತರು ಅಂದ್ರೆ ಮರ, ಶಾಖ ಅಂತಂದ್ರೆ ಬ್ರಾಂಚಸ್, ಆ ಮರಗಳ ಕೊಂಬೆಗಳಿರಲ್ವಾ, ಆ ಮರಗಳ ಕೊಂಬೆಗಳಂತಿರುವ ಬಹುಸಂಖ್ಯೆಯ ತೋಳುಗಳಲ್ಲಿ. ಅಂತಂದ್ರೆ ಅಷ್ಟು ಕೈಗಳು ಅವನಿಗೆ. ತ್ರಿಶೂಲಾಯುಧ ಪಂಕ್ತಿ ಸಾಲ್ಕೊಂಡು, ಆ ಕೈಗಳಲ್ಲೆಲ್ಲ ಏನು ಅಷ್ಟು ಕೊಂಬೆಗಳ ತರ ಇರುವಂತ, ಮರದ ಕೊಂಬೆಗಳ ತರ ಇರುವಂತ ಕೈಗಳು, ಅಷ್ಟೊಂದು ಕೈಗಳಲ್ಲೂ ತ್ರಿಶೂಲ ಮತ್ತೆ ಬೇರೆ ಆಯುಧಗಳ ಪಂಕ್ತಿಯ, ಆ ಒಂದು ಪಂಕ್ತಿ ಅಂತಂದ್ರೇನು ಸಾಲು, ಅದನ್ನ ಸಾಲ್ಗೊಂಡು ಸೇನಾವ್ಯೂಹದಂತೆ ಭಯಂಕರವಾಗುತ್ತದೆ. ಅದೇ ಒಂದು ದೊಡ್ಡ ಸೈನ್ಯ. ಯಾವುದು ಆ ಒಬ್ಬ ವ್ಯಕ್ತಿ ಆ ಮರದಿಂದ ಮೂಡಿ, ಆ ಮರದಂತೆ, ಆ ಮರದಷ್ಟು ಆಕಾರದಲ್ಲಿ, ಆ ಮರದ ಗಾತ್ರದ ವ್ಯಕ್ತಿ ಹೇಗೆ ಅಂತಂದ್ರೆ ಆ ಮರದ ಕೊಂಬೆಗಳನ್ನೇ ತನ್ನ ಕೈಗಳನ್ನ ಆಗಿ ಹೊಂದಿರುವಂತ ವ್ಯಕ್ತಿ ಅಲ್ಲಿ ಆ ಕೈಗಳಲ್ಲೆಲ್ಲ ಆಯುಧವನ್ನ ಹಿಡ್ಕೊಂಡು ಅಷ್ಟು ಭೀಕರವಾಗಿ ಕಾಣ್ತಾನೆ ಅಂತ ಇದ್ರ ಅರ್ಥ. ಕ್ಷುದ್ರನೆಂಬಂತೆ ವೃದ್ಧ ಬ್ರಕುಟಿಯಾದ ಅಂತಂದ್ರೆ ಕ್ಷುದ್ಧ ಅಂದ್ರೆ ಕೋಪದಿಂದ, ವೃದ್ಧ ಬ್ರಕುಟಿ ಅಂತಂದ್ರೆ ವೃದ್ಧ ಅಂತಂದ್ರೆ ಹುಬ್ಬು, ಹಣೆಯ ಹುಬ್ಬು. ವೃದ್ಧ ಬ್ರಕುಟಿ ಅಂತಂದ್ರೆ ಹಣೆಯನ್ನ ಹುಬ್ಬುಗಟ್ಟಿ, ಹೀಗೆ ಹಣೆಯನ್ನ ಹುಬ್ಬುಗಟ್ಟಿ. ಕೋಪ ಬಂದಾಗ ನಮ್ಗೆ ಯೂಶಲಿ ಕಣ್ಣು ಹುಬ್ಬನ್ನ ಒಂಥರ ಮಾಡ್ಕೋತೀವಿ, ನಾವು ಒಂಥರ ಗಂಟಿಕೋ ತರ ಮಾಡ್ಕೋತೀವಿ. ಆ ತರ ಕೋಪದಿಂದ ಹಣೆಯ ಇದು ಏನಂತಾರೆ ಇದನ್ನ, ಹುಬ್ಬನ್ನ ಗಟ್ಟಿಕೊಂಡು ಉರಿಗಣ್ಣನ್ನು ಸುತ್ತಲೂ ಹೊರಡಿಸಿ ನೋಡುತ್ತಾನೆ. ಸೊ ನೆಕ್ಸ್ಟ್ ಇಲ್ಲಿ ಸಂಸ್ಕೃತದಲ್ಲಿ ಕವಿ ಕುವೆಂಪು ಅವರು ತಮ್ಮ ಕಥೆಯನ್ನ ಮುಂದುವರಿಸಿದ್ದಾರೆ. ನಾನು ಅದನ್ನ ಓದಿ ನನಗೆ ಗೊತ್ತಿರುವಷ್ಟು ಅರ್ಥವನ್ನ ಹೇಳ್ತಾ ಹೋಗ್ತೀನಿ, ನೋಡೋಣ. ಸೊ ಭೈರವ ಅಂತಂದ್ರೆ ವೃಕ್ಷ ಭೈರವ. ಆ ಒಂದು ಆಕೃತಿ ಬಂದಿರುತ್ತಲ್ಲ, ಮರದಂತ ಆಕೃತಿ, ಕೊಂಬೆಗಳಂತ ಕೈ, ಬಾಹುಗಳು, ಅದರಲ್ಲಿ ತ್ರಿಶೂಲ ಆಯುಧಗಳನ್ನೆಲ್ಲ ಹಿಡಿದು ಆ ವ್ಯಕ್ತಿ ಏನಂತ ಮಾತಾಡ್ತಾನೆ ಅಂತ ನೋಡೋದಾದ್ರೆ, ಏನ ವಿನಯಂ ಹಿಂದಿ ಪ್ರಕೃತಿ ಸಾಧ್ವಿಂಗೆ. ಅಂತಂದ್ರೆ ಏನಿ ವಿನಯ ಇಂದು ಈ ಪ್ರಕೃತಿ ಸಾಧ್ವಿಗೆ. ಪ್ರಕೃತಿ ಯಾವಾಗ್ಲೂ ಸಾಧ್ವಿ ಆಗಿರ್ತಾಳೆ. ಏನಿ ವಿನಯಂ ಅಂತಂದ್ರೆ ಏನಾಗಿದೆ ಇಂದು ಈ ಪ್ರಕೃತಿಗೆ ಅಂತಂದ್ರೆ, ಯಾಕೆ ಈ ತರ ಆಗ್ತಾ ಇದೆ. ಲೈಕ್ ಗಾಳಿ ಎಲ್ಲ ಬಂತು, ಒಂಥರ ಮೋಡ ಧೂಳೆಲ್ಲ ಎದ್ದೇಳಿ ಕತ್ಲೆ ಕವಿತು. ಸೊ ಹಂಗಾಗಿ ಅದಾದ ಹಿನ್ನೆಲೆಯಿಂದ ಆ ವೃಕ್ಷ ಭೈರವ ಕೇಳ್ತಾ ಇದ್ದಾನೆ, ಏನಾಗಿದೆ ಪ್ರಕೃತಿ ಸಾಧ್ವಿಗೆ. ಉಗ್ರದಿ ಶಂಭೂಕ ಯೋಗಿಯಂ ಲೆಕ್ಕಿಸದೆ. ಆ ಕೋಪದಲ್ಲಿ ಅಲ್ಲಿ ಶಂಭೂಕ ಯೋಗಿ ಕುತ್ಕೊಂಡು ತಪಸ್ ಮಾಡ್ತಾ ಇರ್ತಾನೆ, ಅವನನ್ನೂ ಲೆಕ್ಕಿಸದೆ ವೃಕ್ಷ ಭೈರವನೆನ್ನ ರಕ್ಷೆಯಂ ಕಡೆಗಂಚಿ. ಅಂದ್ರೆ ಈ ವೃಕ್ಷ ಭೈರವ ನಾನಿಲ್ಲಿದ್ದೀನಿ, ನನ್ನ ಒಂದು ರಕ್ಷಣೆಯನ್ನು ಕಡೆಗಂಡು ಅಂಡಳಯತಿಹ ತಪೋವನ ವಿಪಿಂ. ಅಂತಂದ್ರೆ ಈ ತಪೋವನದಲ್ಲಿ ಅಂಡಳಯತಃ ಅಂತಂದ್ರೆ ಅಡ್ಡಾಡುತ್ತಿರುವಂತ ಈ ತರ ಆ ಅಷ್ಟು ಗಾಳಿಯನ್ನು ಅಡ್ಡಾಡ್ತಿರುತ್ತಲ್ಲ, ಆ ಗಾಳಿಗೆ ಏನಾಗಿದೆ, ಆ ಪ್ರಕೃತಿಗೆ ಏನಾಗಿದೆ ಅಂತ ಕೇಳ್ತಾನೆ. ಮಥನ ಕರ್ಮ ಅಂತಂದ್ರೆ ನೀವು ಕೇಳಿರ್ಬೋದು, ಏನು ದಶಾವತಾರದಲ್ಲಿ ಮಥನ, ಲೈಕ್ ಅಂತಂದ್ರೆ ಕಡಿಯೋದು, ಮಜ್ಜಿಗೆ ಕಡಿಯೋದು ಅಂತ ಇರ್ತೀವಲ್ಲ, ಆ ಮಥನ ಕರ್ಮ ಅಂತಂದ್ರೆ ಕೆಲಸ. ಅಂದ್ರೆ ಮಥನ ಕರ್ಮಕ್ಕೆ ಸಿಲುಕಿದಂಬುದಿಯ ತೆರೆಯೋಳ್. ಅಂತಂದ್ರೆ ತೆರೆ ಅಂತಂದ್ರೆ ಅಲೆಗಳು, ಅಂಬುದಿ ಅಂತಂದ್ರೆ ಸಮುದ್ರ. ಆ ಮಥನ ಕರ್ಮಕ್ಕೆ ಸಿಲುಕಿದ ಸಮುದ್ರ ಅಂದ್ರೆ ಆ ಮಥನ ಕರ್ಮ ಮಾಡ್ಬೇಕಾದ್ರೆ ಅಲೆಗಳು. ಇಲ್ಲಿ ಏನ್ ಹೇಳಕ್ ಹೊರಟಿದ್ದಾನೆ ಅಂತಂದ್ರೆ,
ಈಗ ನಾವೇ ಮಜ್ಜಿಗೆ ಕಡಿಬೇಕಾದ್ರೆ ಅಲ್ಲಿ ಒಂಥರ ಅಲೆ ಹೇಳ್ದಂಗ ಅಲ್ವಾ, ಒಂಥರ ತೀರಾ ಅಲೆ ಹೇಳ್ದಂಗೆ, ಆ ಥರ ದೊಡ್ಡ ಒಂಥರ ಸುನಾಮಿ ಬರೋ ರೀತಿ, ಅಂದ್ರೆ ಅಷ್ಟೊಂದು ಜೋರಾದ ಅಲೆ, ಅಷ್ಟೊಂದು ಜೋರಾದ ಒಂದು ರಭಸ ಅಂತ ನಾವು ತಗೋಬಹುದು. ತರನೇ ನಡುಗುತ್ತಿದೆ ಕಾಡು ಮಲೆ ಅಂತಂದ್ರೆ ಅಷ್ಟು ನಡುಗ್ತಾ ಇದೆ ಆ ಕಾಡುಗಳ ಬೆಟ್ಟ, ಮಲೆ ಅಂತಂದ್ರೆ ಬೆಟ್ಟ ಅಷ್ಟು ನಡುಗ್ತಾ ಇದೆ. ಒರಳುತ್ತಿವೆ ಅಂತಂದ್ರೆ ಕಿರ್ಚ್ಕೋತಾ ಇದ್ದಾವೆ ಅಂತ. ಒರಳುತ್ತಿವೆ ಪಕ್ಷಿಗಳು, ಕೀಚಕ ಧ್ವಾನಗಳು ಕರ್ಕಶಂ ಕೂಗುತ್ತಿವೆ ಅಂತಂದ್ರೆ ಅಷ್ಟು ಕರ್ಕಶ ಧ್ವನಿಯಲ್ಲಿ ಪಕ್ಷಿಗಳು ಕೂಗ್ತಾ ಇವೆ. ಕಾಲ್ಗೆಟ್ಟು ಮೊಡೆತಿವೆ ಮೃಗ ಸಮೂಹಂ ಅಂತಂದ್ರೆ ದಿಕ್ಕಾಪಾಲಾಗಿ ಓಡ್ತಾ ಇದೆ ಮೃಗ ಸಮೂಹ ಅಂತ. ಏನ್ ನಿಮಿತ್ತವೋ ಪರೀಕ್ಷಿಸಲೇಬೇಕು, ಏನು ಕಾರಣ ಇದಕ್ಕೆ, ಇದನ್ನ ನಾನು ಪರೀಕ್ಷಿಸಲೇಬೇಕು. ದೂರ್ತಳಿ ದುಷ್ಕೃತಿಗೆ ಶೃಂಗಲ ಎಕ್ಕ ನಿಕ್ಕಿದಿರೆ ಅಂತಂದ್ರೆ ಶೃಂಗ ಲೆಕ್ಕೆಯ ನಿಕ್ಕಿದಿರೆ ಅಂತಂದ್ರೆ ಶೃಂಗ ಲೆಕ್ಕೆ ಅಂತಂದ್ರೆ ಬೇಡಿ ಆಗ್ತಾ ಇದ್ರೆ, ಇದಕ್ಕೆ ಬೇಡಿ ಆಗ್ತಾ ಇದ್ರೆ ತಪಸ್ವಿ ಆಗ್ರಹಕ್ಕೆ ಪಕ್ಕದ ಪೇನ್ ಅಂತಂದ್ರೆ ಆ ತಪಸ್ವಿ ಇದನ್ನಲ್ಲ, ಅವನ ಆಗ್ರಹ, ಅವನ ಕೋಪಕ್ಕೆ ಗುರಿ ಆಗ್ತೀನಿ ನಾನು, ಹಂಗಾಗಿ ಈ ಪ್ರಕೃತಿ ಸಾಧ್ವಿ ಮುನ್ಸ್ಕೊಂಡಿರೋದಕ್ಕೆ ನಾನು ಬೇಡಿ ಹಾಕ್ಲೇಬೇಕು ಅಂತ ಆ ವೃಕ್ಷ ಭೈರವ ತನಗೆ ತಾನೇ ಹೇಳಿಕೊಳ್ಳುವಂತ ಒಂದು ಸ್ಟ್ಯಾಂಜಾ ಇದು. ನೆಕ್ಸ್ಟ್ ನೋಡೋದಾದ್ರೆ, ಮತ್ತೆ ಸುತ್ತಲೂ ನೋಡಿ ಧ್ಯಾನಿಸುತ್ತಾನೆ, ತೆಕ್ಕನೆಚ್ಚೆತ್ತವನಂತೆ ಇದಿರು ನೋಡಿ ಅಧಿಕಾರವಾಣಿಯಿಂದ ಆಜ್ಞಾಪಿಸುತ್ತಾನೆ ಅಂತಂದ್ರೆ, ಅಧಿಕಾರವಾಣಿ ಅಂತಂದ್ರೆ ಗೊತ್ತಿರ್ಬೋದು, ಆರ್ಡರ್ ಮಾಡ್ದಂಗೆ. ಏನಂತ, ನಿಲ್ ಅಲ್ಲಿಯೇ ನಿಲ್, ಅತ್ತೆ ಸಾರದಿರ್ ಅತ್ತಲ್ ತೊಲಗತ್ತಲ್ ಅತ್ತಲ್ ಅಂತಂದ್ರೆ ಇದೊಂದು ಆರ್ಡರ್ ಮಾಡ್ದಂಗೆ. ನಿಂತ್ಕೋ, ಅಲ್ಲೇ ನಿಂತ್ಕೋ, ಅತ್ತ ಹೋಗದಿರು, ಅತ್ತಲ್ಲಿ ಹೋಗದಿರು, ಹೋಗು, ತೊಲಗತ್ತ ಅಂತ ಹೋಗುವ ಕಡೆ ಅಂತ ನಿಲ್ಲಿಸ್ತಾನೆ. ನೋಡುತ್ತಿರುವಂತೆಯೇ ಏನೂ ಇಲ್ಲದ ಶೂನ್ಯವಾಗಿದ್ದ ಬಯಲು ಮುಸುಗಪ್ಪಾಗುತ್ತದೆ ಅಂತಂದ್ರೆ ಅದೇನು ಇರ್ತಿಲ್ಲ, ನೋಡ್ತಾ ಏನಾಗುತ್ತೆ, ಆ ಶೂನ್ಯವಾಗಿದ್ದ ಏನೂ ಇಲ್ಲದಂತಹ ಬಯಲು ಮೆಲ್ಲಗೆ ಕಪ್ಪಾಗುತ್ತೆ. ಕರಿಮಂಜು ದಟ್ಟೈಸುತ್ತದೆ, ಬರುತ್ತ ಗಟ್ಟಿಯಾಗುತ್ತದೆ, ಕಡೆಗೆ ಮೃತ್ಯುವಿನ ಕರಾಳಕೃತಿ ರೂಪುಗೊಂಡು ಸ್ಪಷ್ಟವಾಗುವೆಂಬಂತೆ ನಿಲ್ಲುತ್ತದೆ. ಹಾಗಾಗಿ ಈಗ ಮೃತ್ಯುವನ್ನ ನಾವು ಯಾವುದ್ರಲ್ಲಿ ಈಗ ಕೆಟ್ಟ ಒಂದು ಇದನ್ನ ಈ ಟೇಕ್ ಫಾರ್ ಎಕ್ಸಾಂಪಲ್ ದೇವಭೂತ ಇದನ್ನೆಲ್ಲ ಹೇಗೆ ನಾವು ಗುರುತಿಸ್ತೀವಿ, ಒಂದು ಕಪ್ಪು ಆಕೃತಿಯಲ್ಲಿ ಗುರುತಿಸ್ತೀವಿ. ಸೊ ಹಂಗಾಗಿ ಇಲ್ಲಿ ಕರಿಮಂಜು ದಟ್ಟೈಸುತ್ತದೆ, ಬರುತ್ತ ಗಟ್ಟಿಯಾಗುತ್ತದೆ, ಕಡೆಗೆ ಮೃತ್ಯುವಿನ ರೂಪಗೊಂಡು ಸ್ಪಷ್ಟವಾಗುವಂತೆ ಒಂದು ಮೃತ್ಯು ದೇವತೆ ತರ ತಿಳ್ಕೋಬಹುದು ನಾವು. ಮೃತ್ಯು ದೇವತೆ ನಿಲ್ತಾಳೆ ಅಲ್ಲಿ. ಸೊ ನೆಕ್ಸ್ಟ್ ಅವಾಗ ವೃಕ್ಷ ಭೈರವ ಕೇಳ್ತಾರೆ ಏನಂತ, ಆರ್ನಿನ್ ನಿನಗೇನಿಲ್ಲಿ ಕಜ್ಜಂ ಘೋರಮುಖಿ ಅಂತಂದ್ರೆ ಕೆಟ್ಟದಾದಂಥ ಮುಖವುಳ್ಳವಳು ಅಂತ. ಅಂದ್ರೆ ಏನ್ ಕೇಳ್ತಾ ಇದೆ, ಯಾರು ನೀನು, ಕಜ್ಜಂ ಅಂತಂದ್ರೆ ಕೆಲಸ, ನಿನಗೇನಿಲ್ಲಿ ಕೆಲಸ, ಕೆಟ್ಟ ಮುಖದವಳೆ ಅಂತ ವೃಕ್ಷ ಭೈರವ ಮೃತ್ಯುವನ್ನ ಕೇಳೋದು. ಅದಕ್ಕೆ ಮೃತ್ಯು ಆನ್ಸರ್ ಏನಂತ ಕೊಡ್ತಾರೆ, ಭಯಂಕರ ಧ್ವನಿಯಿಂದ ಹೆಸರ್ಗೇಳುವ ಕೆಚ್ಚಿರ್ಪುದೇ ನಿನಗೆ ಅಂತಂದ್ರೆ ನನ್ನ ಹೆಸರನ್ನು ಕೇಳುವ ಧೈರ್ಯವಿದೆನಾ ನಿನಗೆ ಭೈರವ, ಉಗ್ರನಾಗಿ ಇರುವುದರಿಂದಲೇ ಕೇಳ್ದೇನ್, ವಿಕೃತವದನೆ ಅಧಿಕ ಪ್ರಸಂಗಿಯಾಗದೇರ್ ಅಂತಂದ್ರೆ ವಿಕೃತವದನೆ ಅಂತಂದ್ರೆ ನಿಮಗೆ ಗೊತ್ತಿರಂಗೆ ವದನೆ ಅಂದ್ರೆ ಮುಖ, ವಿಕೃತವಾದಂಥ ಮುಖದವಳೆ ಇರೋದ್ರಿಂದನೇ ಕೇಳ್ತಾ ಇದ್ದೀನಿ, ಅಧಿಕ ಪ್ರಸಂಗಿಯಾಗದಿರು ಅಂತ ಸ್ಪಷ್ಟವಾಗಿ ಭೈರವ ಮೃತ್ಯುವಿಗೆ ಹೇಳುತ್ತೆ. ಸೊ ಮೃತ್ಯು ಅದಕ್ಕೆ ಉತ್ತರವಾಗಿ ನನ್ನ ನಾಮ ಶ್ರವಣ ಮಾತ್ರದಿಂ ತನ್ನ ಗವಿಗೊರಳ್ಗಳಿಂದೊರಳುವುದೈ ನರಕಂ ಅಂತಂದ್ರೆ ತನ್ನ ಗವಿಗೊರಳ್ಗಳಿರುವುದಿಂದರಂ ನರಕಂ ಅಂತಂದ್ರೆ ತನ್ನ ಗವಿಗೊರಳ್ ಅಂತಂದ್ರೆ ದೊಡ್ಡ ದನಿ, ಗವಿಗೊರಳ್ ಅಂದ್ರೆ ಕೊರಳ್ ಅಂತಂದ್ರೆ ದೊಡ್ಡ ದನಿ, ಇದು ಹಳೆಗನ್ನಡ ಮತ್ತೆ ಸಂಸ್ಕೃತನೂ ಕೂಡ. ಗೊರಳ್ ಅಂತಂದ್ರೆ ಗಂಟಲು, ದೊಡ್ಡ ದನಿಯಾದ ಆ ಗಂಟಲು. ಗಿರಿ ಗಹ್ವಗಳಿರಂ ರೋಧಿಸುವುದಿ ಪೃಥ್ವಿ ಅಂತಂದ್ರೆ ಗಿರಿ ಗಹ್ವ ಅಂದ್ರೆ ಗುಡ್ಡ, ಗಿರಿ ಗುಡ್ಡಗಳಿಂದ ರೋಧಿಸುವುದೇ ಪೃಥ್ವಿ ಅಂತಂದ್ರೆ ಆ ಮೃತ್ಯುವಿನ ಹೆಸರು ಕೇಳಿದ ತಕ್ಷಣನೇ ಇಡೀ ಪೃಥ್ವಿನೇ ಗುಡ್ಡ ಬೆಟ್ಟಗಳೆಲ್ಲ ಅಷ್ಟು ಜೋರಾಗಿ ಕೂಗಿ ಅಳೋ ತರ ಆಗುತ್ತೆ. ಬೆಬ್ಬಳಿಸಿ ಬೇಳುಪುರ್ಬುದೈ ಸಗ್ಗದ ಮೊಗಂ ಅಂತಂದ್ರೆ ಸಗ್ಗ ಅಂದ್ರೆ ಒಳ್ಳೆಯದು,
ಒಳ್ಳೆಯದು ಕೂಡ ಬೆಬ್ಬಳಿಸಿ ಬೆವರ್ಪದು ಅಂತಂದರೆ ಅಷ್ಟು ಆ ಮೃತ್ಯುವಿನ ಹೆಸರು ಕೇಳದಿದ್ದಂಗೆ ಬೆವರು ಅನ್ನೋದು ಎಂಥವ್ರಿಗೆ ಆದರೂ ಬರುತ್ತೆ. ಬೆಸರ ಭೀತಿಗೆ ಬೆರ್ಚಿ ಕಂಪಿಪುದು ಮೂಜುಗಂ ಅಂತಂದರೆ ಮೂಜುಗಂ ಅಂತಂದರೆ ಮುಖ ಆ ಥರ ತಗೋಬೋದು. ಆ ಮುಖ ಕಂಪಿಸುತ್ತೆ, ಆ ಹೆಸರು ಕೇಳಿದ್ರೆ ಮುಖ ಕಂಪಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಭೈರವ ಕೇಳ್ತಾನೆ, ನಿನಗಂಜದಾನ್ ನಿನ್ನ ಪೆಸರ್ಗಳ್ ಉಳ್ಕುವೇನ್ ಅಂತಂದರೆ ನಿನಗಂಜದವನು ನಿನ್ನ ಹೆಸರನ್ನ ತಿಳ್ಕೋಬಹುದೇ. ಪೇಳ್ ಬೇಗದಿಂದಲ್ಲರದೆ ನೀನೆನ್ನಗಂ ಕಾಣದನುಭವವನ್ನು ಉಣ್ಣಿಪೆಂ ಅಂತಂದರೆ ಬೇಗ ನಿನ್ನ ಹೆಸರು ಹೇಳು, ಇಲ್ಲ ಅಂತಂದರೆ ನೀನು ಯಾವತ್ತೂ ಕಂಡಿರಬಾರ್ದು ಅಂಥ ಅನುಭವನ ನಿನಗೆ ಕೊಡ್ತೀನಿ ಅಂತ ವೃಕ್ಷ ಭೈರವ ಮೃತ್ಯುವಿಗೆ ಹೇಳ್ತಾನೆ. ಅದಕ್ಕೆ ಮೃತ್ಯು ಹೇಳ್ತಾನೆ, ಆ ಗರ್ವಮಿರ್ಕೆ ಕೇಳ್, ಆ ಒಂದು ಧೈರ್ಯ ಇದ್ರೆ ಕೇಳು. ಮೃತ್ಯುವೇನ್ ದುರ್ಮೃತ್ಯುವೇನ್ ಪುಗಲ್ ಬಯಸಿ ಬಂದಿರ್ಪೇನ್ ಈ ತಪೋವನಕ್ಕೆ ಅಂತಂದ್ರೆ ಮೃತ್ಯು ಏನಕ್ಕೆ ಬಂದಿದೆ? ಪುಗಲ್ ಅಂತಂದ್ರೆ ಬೇಟೆ ಅಂತ ಅರ್ಥ. ಸೊ ನಾನು ಈ ವರ್ಡ್ಗಳೆಲ್ಲ ಹೇಳ್ತಿರ್ತೀನಲ್ಲ, ಈ ಹಳೆಗನ್ನಡ ವರ್ಡ್ಗಳು ಅಥವಾ ಸಂಸ್ಕೃತ ವರ್ಡ್ಗಳು, ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ನೀವು. ಅಂತಂದರೆ ಈ ಪುಗಳ್ ಅಂದ್ರೆ ಏನು, ಈ ಮತ್ತೆ ಬೇರೆ ಬೇರೆ ಪದಗಳೆಲ್ಲ ಲೈಕ್ ಮತನ ಕರ್ಮ, ಅಂಬುದಿ, ಇದರ ವರ್ಡ್ಗಳನ್ನೆಲ್ಲ ಹೇಳ್ತಾ ಇರ್ತೀವಿ. ಇದೆಲ್ಲ ನೋಟ್ ಮಾಡಿಕೊಂಡ್ರೆ ಬೆಸ್ಟು, ಮುಂದೆ ನಿಮಗೆ ಓದಬೇಕಾದ್ರೆ ಈಸಿ ಆಗುತ್ತೆ. ಸೊ ಇಲ್ಲಿಗೆ ಬರೋದಾದ್ರೆ, ಆ ಗರ್ವಮಿರ್ಕೆ ಕೇಳ್ ಮೃತ್ಯುವೇನ್ ದುರ್ಮೃತ್ಯುವೇನ್ ಪುಗಳ್ ಬಯಸಿ ಬಂದಿರ್ಪೇನೆ ಈ ತಪೋವನಕ್ಕೆ ಅಂತಂದರೆ ಬೇಟೆ ಬಯಸಿ ಬಂದಿದ್ದೀನಿ ನಾನು, ಮೃತ್ಯು ಅಂತ ನನ್ನ ಹೆಸರು ಅಂತ ಮೃತ್ಯು ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಆಗ ಭೈರವ ವಿಕಟ ಹಾಸ್ಯದಿಂದ ನಕ್ಕು. ವಿಕಟ ಹಾಸ್ಯ ಅಂದರೆ ತೀರಾ ಹಾಸ್ಯ, ಜೋರಾಗಿ ನಕ್ಕು. ಕೆಟ್ಟುದಾವುದು ನಿನಗೀಗಳ್ ಬಟ್ಟೆಯೋ ಬಗೆಯೋ. ಇಲ್ಲಿ ಬಟ್ಟೆ ಅಂದರೆ ದಾರಿ ಅಂತ, ಬಗೆ ಅಂದರೆ ಬುದ್ಧಿ ಅಂತ. ಅಂದರೆ ಏನು ಕೆಟ್ಟಿದೆ ನಿನಗೀಗ? ಬಟ್ಟೆಯೋ ದಾರಿ ಕೆಟ್ಟು ಬಂದಿದೆಯಾ ಅಥವಾ ಬುದ್ಧಿ ಕೆಟ್ಟು ಬಂದಿದೆಯಾ? ಏನಾಗಿದೆ ನಿನಗೆ ಅಂತ ಭೈರವ ಮೃತ್ಯುವಿಗೆ ಅಪಹಾಸ್ಯದಿಂದ ಕೇಳ್ತಾನೆ. ಆವಾಗ ಮೃತ್ಯು, ನೀನ್ಯಾರು ಕೇಳಲಿಕ್ಕೆ, ಒಂಥರ ಕರ್ಕಶ ದನಿಯಲ್ಲಿ ನೀನು ಯಾರು ಕೇಳಲಿಕ್ಕೆ ಅಂತ ಮೃತ್ಯು ಕೇಳುತ್ತೆ. ಸೊ ಆವಾಗ ಭೈರವ ತಪೋವನವಂ ರಕ್ಷಿಪ್ಪ ವೃಕ್ಷ ಭೈರವನೆನ್ ಅಂತಂದರೆ ಈ ತಪೋವನವನ್ನು ರಕ್ಷಿಸುವ ವೃಕ್ಷವನ ನಾನು ಅಂತಂದರೆ ಮೊದಲೇ ನಾವು ಓದ್ದಂಗೆ ಅದೇ ಕಾವಲಿದ್ದಂತೆ, ಆ ಅಷ್ಟು ಬೃಹದಾಕಾರದ ಮರ ತಪೋವನಕ್ಕೆ ಕಾವಲು, ಅದನ್ನು ರಕ್ಷಿಸುವಂಥ ಕಾವಲುಗಾರ ನಾನು ಅಂತ ವೃಕ್ಷ ಭೈರವ ಹೇಳ್ತಾನೆ. ಅಮೃತಮೀಂ ಕ್ಷೇತ್ರಂ ನಿನಗಿದು ದಿಟಂ ಪುಗಳ್ತಾನಂ ಅಂತಂದರೆ ಈ ಕ್ಷೇತ್ರ ಎಂಬುದು ತುಂಬ ಅಮೃತವಾದದ್ದು, ನಿನಗಿದು ಬೇಟೆಯಾಡುವಂಥ ಸ್ಥಳ ಆಯ್ತಾ ಅಂತ ವೃಕ್ಷ ಭೈರವ ಮೃತ್ಯುವನ್ನ ರಿಟರ್ನ್ ಕ್ವಶನ್ ಮಾಡುತ್ತೆ. ಸೊ ಆಗ ಮೃತ್ಯುಗೆ ಹೇಳುತ್ತೆ, ಭೂಲೋಕದಳ್ ಮೀಸೆ ಒತ್ತನನ್ ಕಾಣೆನ್ ನನ್ನನ್ ತಡೆವ ಗಂಡನನ್ ನೀನ್ ತಡೆವೈ ವೃಕ್ಷವಾಸಿ ಅಂತಂದ್ರೆ ಇಡೀ ಎಲ್ಲ ಲೋಕದಲ್ಲೂ 3 ಲೋಕದಲ್ಲೂ ಮೀಸೆ ಒತ್ತವನ್ ಅಂತಂದ್ರೆ ನನ್ನ ಕಾಣೆನ್, ನನ್ನನ್ನ ಮೀಸೆ ಒತ್ತವನು ಅಥವಾ ತಡೆಯವನು ಯಾರೂ ಇಲ್ಲ. ಇಲ್ಲಿ ಗಂಡನನ್ ಅಂತಂದ್ರೆ ಅಂತ ಗಂಡಸ ನೀನು, ಆ ಥರ ತಗೋಬಹುದು. ನನ್ನನ್ನು ತಡೆಯುವಂಥ ದೊಡ್ಡ ಗಂಡಸ ನೀನು ತಡೆವೆಯ ವೃಕ್ಷವಾಸಿಯೇ ಆ ಥರ ಕೇಳಿದೆ ಇಲ್ಲಿ. ಆವಾಗ ಭೈರವ ಮತ್ತೆ ಕಟು ಹಾಸ್ಯದಿಂದ ಮಾಚಲ್ ಪೆಣ್ಣಂತೆ ನೀನ್ ಅಂತಂದ್ರೆ ಓಹೋ ಮಹಾ ಚೆಲುವೆ ಅಲ್ಲವೇ ನೀನು ಆ ಅರ್ಥದಲ್ಲಿ ಕೇಳೋದು. ಯಾರು? ವೃಕ್ಷ ಭೈರವ. ನಿನಗೆ ಸೋಲದವರುಂಟೆ ಆದಡಂ ಕೇಳ್ ಮಹರ್ಷಿ ಶಂಭೂಕನುಜ್ವಲ ತಪ ಪ್ರಭಾವದಿನ್ ನನಗೆ ಲಭಿಸಿರ್ಪುದೊಂದು ಕರ್ತವ್ಯಂ ಧರ್ಮಬಲದಿಂ ಅಂತಂದ್ರೆ ಆ ಮಹರ್ಷಿಯ ತಪೋಬಲದಿಂದ ಆ ಆಲದ ಮರಕ್ಕೆ ಒಂದು ಸ್ಪೆಷಲ್, ಏನ್ ಸ್ಪೆಷಲ್? ಆ ಒಂದು ಕರ್ತವ್ಯ, ಆ ಧರ್ಮ ಬಲದಿಂದ ಒಂದು ಕರ್ತವ್ಯ ಲಭಿಸಿರುತ್ತೆ ಆ ಆಲದ ಮರಕ್ಕೆ. ನಿನ್ನನ್ ಓರು ಪಜ್ಜೆ ಮುಂದಿಡವಳ್ ಅಂತಂದ್ರೆ ಪಜ್ಜೆ ಅಂತಂದ್ರೆ ಇಲ್ಲಿ ಹೆಜ್ಜೆ ಅಂತ ತಗೋಬಹುದು. ನಿನ್ನನ್ನು ಒಂದು ಹೆಜ್ಜೆ ಮುಂದಿಡಲ್ಲ ತಡೆಗಟ್ಟಲ್ ಆನ್ ಸಮರ್ಥನೆ ಅಂತಂದ್ರೆ ನಿನ್ನನ್ನು ಒಂದು ಹೆಜ್ಜೆ ಮುಂದೆ ಕೆಡಲು ಬಿಡಲ್ಲ ನಾನು, ಅಷ್ಟು ಸಮರ್ಥ ನಾನು ಅಂತ ಆ ಒಂದು ವೃಕ್ಷ ಭೈರವ ಹೇಳ್ತಾನೆ. ಮೀರಿ ಮುಂಬಳೆ ಎಸೆದಿರೆ ಈ ನನ್ನ ತೋಳ್ಗಳಿ ತ್ರಿಶೂಲ ಪಂಕ್ತಿಗಳ್ ತೋಳ್ಗಳ್ ಕುರಿಯನ್ ಅರೆವಟ್ಟುವಳ್ ಅಟ್ಟುವು ನಿನ್ನಾಲಯಕ್ಕೆ ನಿನ್ನನ್ ಅಂತಂದ್ರೆ
ನೀನೇನಾದರೂ ಅದು ಮೀರಿ ಏನಾದರೂ ಮುಂದೆ ಹೆಜ್ಜೆ ಇಟ್ಟು ಬರೋದೇ ಆದರೆ ನನ್ನ ತೋಳುಗಳು ನೋಡಿಲಿ ಎಷ್ಟು ತ್ರಿಶೂಲಗಳಿದೆ, ಈ ತ್ರಿಶೂಲ ಕತ್ತಿಯಲ್ಲಿ ನಿನ್ನನ್ನು ಕತ್ತರಿಸಿ ನಿನ್ನ ಎಲ್ಲಿ ಬಂದ್ಯೋ ತೋಳಗಳ ಕುರಿಯನ್ನು ಅರೆಯಟ್ಟುವಲ್ಲ ಅಂತಂದ್ರೆ ತೋಳಗಳು ಕುರಿಯನ್ನು ಅರೆಯಟ್ಟು ಅಂತಂದ್ರೆ ಕತ್ತರಿಸಿದಾಗೆ ಅಟ್ಟುವು ನಿನ್ನ ಆಲಯಕ್ಕೆ, ಅಂದ್ರೆ ನಿನ್ನ ಮನೆಗೆ ನಿನ್ನನ್ನು ಕಳಿಸ್ತೀನಿ ಅಂತ. ಅದಕ್ಕೆ ಮೃತ್ಯು ಹೇಳುತ್ತೆ, ಲಯಮೇ ನಾನ್ ನನಗೆಲ್ಲಿ ಲಯಮಂ ಅಂತಂದ್ರೆ ಲಯ ಅಂತಂದ್ರೆ ಕೊನೆಯೇ ನಾನು, ನನಗೆ ಯಾವ ಕೊನೆ ಅಂತ ಕೇಳುತ್ತೆ. ಅದಕ್ಕೆ ಭೈರವ ಬೆಳ್ವರೋಲಾಡದಿರ್ ತಿಳಿಯದೆ ಪದಾರ್ಥಮಂ ಅಂತಂದ್ರೆ ಬೆಳ್ವರೋಳು ಅಂತಂದ್ರೆ ಬೆಪ್ಪಾಗಿ ಆಡದೇ ಇರು, ದಡ್ಡರ ತರ ಆಡದೇ ಇರು, ದಡ್ಡರ ತರ ಆಡ್ಬೇಡ, ಈ ಜಾಗದ ಮಹಿಮೆ ಪದಾರ್ಥಮಂ ಅಂತಂದ್ರೆ ಜಾಗದ ಮಹಿಮೆಯನ್ನ ತಿಳಿದೆ ದಡ್ಡನ ತರ ಆಡಬೇಡ ಅಂತ ಮೃತ್ಯುಗೆ ವೃಕ್ಷ ಭೈರವ ಹೇಳುತ್ತೆ. ಸೊ ಮೃತ್ಯು ಕೇಳಚ್ಚದಿರ್ ಅನರ್ಥಮಂ ಅಂತಂದ್ರೆ ಅಲ್ಲಿ ಬ್ರಾಕೆಟ್ ಅಲ್ಲಿದೆ ಮೃತ್ಯು ಛಾಯೆ ಮುನ್ನುಗ್ಗಳಿಸುತ್ತದೆ ಅಂತಂದ್ರೆ ಕೇಳಚ್ಚಿದಿರ್ ಅನರ್ಥಮಂ, ನನ್ನನ್ನ ಅನರ್ಥ ಮಾಡೋಕೆ ಎಡೆ ಮಾಡ್ಕೋಬೇಡ, ನನ್ನ ದಾರಿ ನನಗೆ ಬಿಡು ಅಂತ ಮೃತ್ಯು ಕೇಳುತ್ತೆ. ಆಗ ಭೈರವ ರೌದ್ರವಾಣಿಯಿಂದ ಏನಂತಾರೆ, ಮಹರ್ಷಿ ಶಂಭೂಕ ದೇವನ ಆಣೆ ಕಲ್ಲವೋಳ್ ನಿಲ್ ನೀನ್ ಅಂತ. ಮಹರ್ಷಿ ಶಂಭುಕನ ಆಣೆ ಕಲ್ಲಿನಂತೆ, ಕಲ್ಲವೋಳ್ ಅಂತಂದ್ರೆ ಒಳ್ ಅಂತಂದ್ರೆ ಕಲ್ಲಿನಂತೆ ನಿಲ್ಲು ನೀನು ಅಂತ ಹೇಳಿ ತನ್ನ ತೋಳುಗಳಲ್ಲಿ ಒಡೆಯುವ ತ್ರಿಶೂಲವನ್ನು ಮೃತ್ಯುವಿಗೆ ಮುಂದೆ ಬೇಲಿಗಟ್ಟುತ್ತಾನೆ. ನೆಕ್ಸ್ಟ್ ಪೇಜ್ ನೋಡೋದಾದ್ರೆ ಯಾರು ಮೃತ್ಯು ಹೇಳುತ್ತೆ ಅವಾಗ, ಎಲೆ ಮರುಳೇ ಕೇಳ್, ಸಂಭೂಕ ಋಷಿಯ ಗೌರವಕ್ಕಾಗಿ ಬಂದೇನ್, ಧರ್ಮದೇವತೆ ಆಜ್ಞೆಯಿಂ ನೀನ್ ಆತನ ಮೇಯ್ಗಾವಲ್ ಅಂತಂದ್ರೆ, ಅಯ್ಯೋ ಮರುಳೆ ಕೇಳು, ಶಂಭೂಕ ಋಷಿಯನ್ನೇ ಕರ್ಕೊಂಡು ಹೋಗಕ್ಕೆ ಬಂದಿರೋದು ನಾನು, ಈ ಧರ್ಮದೇವತೆಗಳ ಮೇಲಾಜ್ಞೆ. ಯಾರು ಧರ್ಮದೇವತೆಗಳು ಅಂತಂದ್ರೆ 3 ಜನ ಇರ್ತಾರಲ್ಲ, ಶಿವ, ವಿಷ್ಣು, ಬ್ರಹ್ಮ, ಇವರ ಮೇಲಾಣೆ, ನಾನು ಅವ್ರನ್ನೇ ಕರ್ಕೊಂಡು ಹೋಗಕ್ಕೆ ಬಂದಿರೋದು. ಆದ್ರೆ ನೀನು ಆತನ ಮೇಯ್ಗಾವಲ್ ಅಂತಂದ್ರೆ, ಮೇಯ್ಗಾವಲ್ ಅಂತಂದ್ರೆ ಮೈಗಾವಲು ಲೈಕ್ ಬಾಡಿ ಗಾರ್ಡ್ ಅಂತಾನು ತಗೋಬಹುದು. ನಾನ್ ಉಸಿರ ಗೌರವಕ್ಕೆ ಕಾವಲೈ ಅಂತಂದ್ರೆ ತಿಳಿದು ತೆರೆ ಬಟ್ಟೆಯಂ ಈಡಾಗದಿರು ನಗೆಗೆ ಅಂತಂದ್ರೆ, ನಾನ್ ಆ ಒಂದು ಉಸಿರ ಗೌರವ ಅಂತಂದ್ರೆ ಅವರ ಉಸಿರ ಗೌರವಕ್ಕೆ ನಾನು ಕಾವಲಿರ್ತೀನಿ, ಕಾವಲೆಂ ತಿಳಿದು ಅದನ್ನ ತಿಳ್ಕೊಂಡು ತೆರೆ ಬಟ್ಟೆ ಅಂತಂದ್ರೆ ದಾರಿ ಬಿಡು, ಬಟ್ಟೆ ಅಂತಂದ್ರೆ ದಾರಿ, ನಾನು ಆಗ್ಲೇ ಹೇಳಿದ್ದೆ. ಈಡಾಗದೆ ನಗೆಗೆ, ನಗೆ ಪಟ್ಲು ಗುರಿ ಆಗ್ಬಿಡ, ಬಿಟ್ಬಿಡು, ನನ್ನ ಕೆಲಸ ಮಾಡಕ್ ನನ್ ಬಿಟ್ಬಿಡು ಅಂತ ಇಲ್ಲಿ ಮೃತ್ಯು ಭೈರವನಿಗೆ ಹೇಳುತ್ತೆ. ಸೊ ಭೈರವ ಅಚ್ಚರಿಯಿಂದ ಶಂಭುಕರನ್ನೇ ವಧೆ ಮಾಡಕ್ ಬಂದಿರೋದ ಮೃತ್ಯು, ಹಂಗಂದ್ರೆ ಮೃತ್ಯು ಶಂಭುಕ ಋಷಿಯನ್ನೇ ಕರ್ಕೊಂಡು ಹೋಗಕ್ ಬಂದಿರೋದ ಅಂತ ಅಚ್ಚರಿಯಾಗಿ, ಧರ್ಮದೇವತೆಯಾಜ್ಞೆ ಋಷಿಯ ಗೌರವಕ್ಕಾಗಿ ಮೃತ್ಯುಗೆ ತಪೋವನ ಪ್ರವೇಶಂ, ಜಟಲಮಿ ವಾರ್ತಾ ಕಂಟಕ ನಿಕುಂಜದೊಳ್ ಸಿಲ್ಕಿತವಂ ನನ್ನ ಬಗೆ ಬಡಿಸಿದೇನ್ ಮೊದಲ್ ಅಂತಂದ್ರೆ ಧರ್ಮದೇವತೆ ಆಜ್ಞೆ. ಆ ಧರ್ಮದೇವತೆಗಳು ಮತ್ತೆ ಮೃತ್ಯು ಹೇಳಿದ ಧರ್ಮದೇವತೆ ಆಜ್ಞೆ ಹೌದಾ ಕ್ವಶನ್ ಮಾರ್ಕ್. ಅಂದ್ರೆ ನಿಜವಾಗ್ಲೂ ಧರ್ಮದೇವತೆ ಆಜ್ಞೆ ಅದು, ಋಷಿಯ ಗೌರವಕ್ಕಾಗಿನೇನಾ ಇದು, ಮೃತ್ಯುವಿಗೆ ತಪೋವನ ಪ್ರವೇಶವೇ, ಆ ಮೃತ್ಯುವಿಗೆ ಆ ತಪೋವನಕ್ಕೆ ಪ್ರವೇಶವೇ ಅಂದ್ರೆ ಆ ಧರ್ಮದೇವತೆಗಳೇ ಮೃತ್ಯುವಿನ ತಪೋವನಕ್ಕೆ ಕಳಿಸಿದ್ರ ಶಂಭೂಕ ದೇವನನ್ನ ಕರ್ಕೊಂಬರೋದಕ್ಕೆ. ಜಟಲಮಿ, ಜಟಲ ಅಂದ್ರೆ ಕಷ್ಟ, ಕ್ಲಿಷ್ಟ ಅನ್ಕೋಬಹುದು. ಏನು ಈ ವಾರ್ತಾ, ಈ ಸುದ್ದಿ, ಕಂಟಕ, ನಿಕುಂಜದೊಳ್, ನಿಕುಂಜ ಅಂದ್ರೆ ಪೊದೆ, ಏನು ಪೊದೆ, ನಿಕುಂಜಗಳು ಸಿಲ್ಕಿತವು ನನ್ನ ಬಗ್ಗೆ ಅಂತಂದ್ರೆ ಪೊದೆಯಲ್ಲಿ ಸಿಲುಕಿದಂತಾಗಿದೆ ನನ್ನ ಬುದ್ಧಿ ಅಂತಂದ್ರೆ ಪೊದೆ ಬಲೆ ಜಡರ ಬಲೆ ಸಿಕ್ಕಿದ್ರೆ ಬಿಡಿಸ್ಕೊಬರಕ್ಕಾಗಲ್ಲ, ಆ ತರ ಆಗಿದೆ ನನ್ನ ಬುದ್ಧಿ, ಬಿಡಿಸೋಕಾಗ್ತಾ ಇಲ್ಲ, ಅಷ್ಟು ಜಟಿಲವಾಗಿದೆ, ಅಷ್ಟು ಕಷ್ಟವಾಗಿದೆ. ಧರ್ಮದೇವತೆ ಆಜ್ಞೆ ಅಂತ ಬೇರೆ ಹೇಳ್ತಿದ್ಯಾ, ತಪೋವನಕ್ಕೆ ಮೃತ್ಯು ಬಂದಿದೆ, ತಪೋವನಕ್ಕೆ ಮೃತ್ಯು ಬರಂಗಿಲ್ಲ, ಬಂದಿದೆ, ಆ ದೇವತೆ ಆಜ್ಞೆ. ಸೊ ಈ ತರ ಪಡಿಸಿದ ಮೊದಲು ಓಕೆ. ಅದಕ್ಕೆ ಮೃತ್ಯು ಹೇಳುತ್ತೆ, ಇಂದು ಪೋಳ್ತರೆಯನ್ ಆರ್ಆರ್ಗೆ ಈ ಬನಕ್ಕೆ ತೆರವಿತ್ತ ಪೇಳ್ ಅಂತಂದ್ರೆ, ಪೋಳ್ತರೆಯನ್ ಅಂತಂದ್ರೆ ಹೊತ್ತಾರೆ, ಪೋಳ್ತರೆ ಅಂದ್ರೆ ಹೊತ್ತಾರೆ ಅಂದ್ರೆ ಮುಂಜಾನೆ, ಅರ್ಲಿ ಮಾರ್ನಿಂಗ್,
ಆರಾರ್ಗೆ ಅಂತಂದ್ರೆ ಯಾರ್ಯಾರಿಗೆ ಈ ಬನಕ್ಕೆ ತೆರವಿತ್ತೆ ಹೇಳು ಅಂತಂದ್ರೆ ಇಂದು ಮುಂಜಾನೆಯಿಂದ ಯಾರ್ಯಾರಿಗೆ ಈ ಬನಕ್ಕೆ ಅಂದ್ರೆ ಈ ಕಾಡಿಗೆ ಬಂದಿದ್ರು, ಯಾರ್ಯಾರು ದಾರಿ ಬಿಟ್ಟಿದೆ ಹೇಳು ಅಂತ ಮೃತ್ಯು ದೇವತೆ ಭೈರವನ್ನ ಕೇಳ್ತಾನೆ. ಆಗ ಭೈರವ ಹೇಳ್ತಾನೆ, ಸೂರ್ಯದೇವನ ಕಿರಣ ದೂತರ್ಗೆ ಅಂತಂದ್ರೆ ಸೂರ್ಯದೇವನ ಕಿರಣಗಳು ಆ ವನಕ್ಕೆ ಬಂದಿದ್ವು ಮೊದಲು. ಮೃತ್ಯು ಮೇಣ್ ಅಂದ್ರೆ ಮತ್ತೆ ಅಂತ. ಭೈರವ ಪುಣ್ಯಲಕ್ಷ್ಮಿಯಂ ಕೂಡಿ ವಸಂತ ಗಾನ ಗಂಧಾನಿಲಂ ಒರೆಸಿ ಬಂದ ಶ್ರೀರಾಮಚಂದ್ರನ ಕೀರ್ತಿಕಾಂತೆಗೆ ಅಂದ್ರೆ ಪುಣ್ಯಲಕ್ಷ್ಮಿಯಂ ಕೂಡಿ, ಪುಣ್ಯಲಕ್ಷ್ಮಿಯ ಅಂತಂದ್ರೆ ಒಂದು ಒಳ್ಳೆಯ ಲಕ್ಷ್ಮಿ ಅಂತ ಕಳೆ ಇರುವಂತ ಕೂಡಿ ವಸಂತ ಗಂಧಾನಿಲಂ ಅಂತಂದ್ರೆ ವಸಂತ ಗಂಧಾನಿಲ ಅಂತಂದ್ರೆ ಪರಿಮಳವನ್ನು ಸೂಸುವ ಬೆರೆಸಿ ಬಂದ ಶ್ರೀರಾಮಚಂದ್ರ ಕೀರ್ತಿಕಾಂತೆ. ಯಾರದು? ಸೀತೆ. ಈ ಒಂದು 3 ಸಾಲು ಕೂಡ ಸೀತೆಯನ್ನ ಸೂಚಿಸುತ್ತೆ. ಇಷ್ಟೇ ಈ 3 ಸಾಲು. ಪುಣ್ಯಲಕ್ಷ್ಮಿಯನ್ನು ಕೂಡಿ ವಸಂತ ಗಂಧಾನಿಲಂ ಬೆರೆಸಿ ಬಂದ ಶ್ರೀರಾಮಚಂದ್ರ ಕೀರ್ತಿಕಾಂತೆಗೆ ಅಂದ್ರೆ ಸೀತೆ. ಓಕೆ, ಹಂಗಂದ್ರೆ ಅಲ್ಲಿ ಸೀತೆ ಬಂದಿರ್ತಾಳೆ. ಓಕೆ, ಮೃತ್ಯು ಮೇನ್. ಮತ್ತೆ ಇನ್ಯಾರು? ಭೈರವ ಪ್ರಕೃತಿ ದೇವಿಯ ದೈನಂದಿನ ಪರಿವಾರಕ್ಕೆ. ಪ್ರಕೃತಿ ದೇವಿಯ ದೈನಂದಿನ ಪರಿವಾರ ಅಂದ್ರೆ ಯಾರು? ಮೃಗತತಿಗಳು, ಪಕ್ಷಿ ಸಂಕುಲ, ಇವುಗಳು. ಅಂದ್ರೆ ಆ ಕಾಡಿಗೆ ಬರಲೇಬೇಕಲ್ಲ, ಒಂದು ಕಾಡು ಅಂತಂದ್ರೆ ಪ್ರಾಣಿ ಪಕ್ಷಿಗಳು ಇರಲೇಬೇಕು. ಸೊ ಆ ಕಾಡಿಗೆ ಪ್ರಾಣಿ ಪಕ್ಷಿಗಳು ಬಂದಿರ್ತವೆ. ಮೃತ್ಯು ಮೇನ್ ಅಂತಂದ್ರೆ ಮತ್ತೆ. ಭೈರವ ಪಾರ್ವನೋರ್ವನ್ ತಣ್ಣನುಗುಂ ವೆರೆಸಿ ಪೂಜಾ ವಿಧಿಗೆ ಪೂದರೆಯಲೆಂದು ಒಳಪೊಕ್ಕನೈಸೆ ಅಂತಂದ್ರೆ ಪಾರ್ವನೋರ್ವ ತನ್ನನುಗುಂ ವರೆಸಿ ಪೂಜಾ ವಿಧಿಗೆ ಪೂದರೆಯಲೆಂದು ಒಳಪೊಕ್ಕನೈಸೆ ಅಂತಂದ್ರೆ ಪಾರ್ವ ಅಂತಂದ್ರೆ ಇಲ್ಲಿ ಬ್ರಾಹ್ಮಣ. ಏನು? ಪಾರ್ವ ಆರ್ವ. ತನ್ನ ಅನುಗಂ ಅಂತಂದ್ರೆ ಅವನ ಮಗ. ತನ್ನ ಅನುಗ ಅಂದ್ರೆ ಇಲ್ಲಿ ಮಗ ಅಂತ. ಅವನನ್ನ ಅರಸಿ ಅವನ ಜೊತೆಗೆ ಬ್ರಾಹ್ಮಣ ತನ್ನ ಮಗನ ಜೊತೆಗೆ ಪೂಜಾ ವಿಧಿಗೆಂದು ಪೂದರೆಯಲೆಂದು ಹೂ ಕೊಯ್ಯಲೆಂದು ಒಳಪೊಕ್ಕ ನೈಸೆ ಅಂತಂದ್ರೆ ಒಳ ಹೋಗಿದನಷ್ಟೇ. ಮೃತ್ಯು ಅದೇ ನಿಮಿತ್ತಮ ನನ್ನ ಯಾತ್ರೆ. ಸೊ ಮೃತ್ಯು ಅವಾಗ ಹೇಳುತ್ತೆ, ಅದೇ ನಿಮಿತ್ತವಾಗಿ ನನ್ನ ಯಾತ್ರೆ. ಭೈರವ ಹೇಳುತ್ತಾನೆ, ಕಾರಣ ಏನ್ ಕಾರಣ ಅದಕ್ಕೆ? ಮೃತ್ಯು ಗೈದನ ಅಧರ್ಮಂ. ಏನ್ ಅಧರ್ಮ ಮಾಡಿದಾನೆ? ಏನು ಗೈದನ ಅಧರ್ಮಂ ಅಂತಂದ್ರೆ ಮಾಡಿದನ ಅಧರ್ಮವನ್ನು. ಏನು ಧರ್ಮ? ಭೈರವ ಎಂತು? ಮೃತ್ಯು ಆವಾಗ್ನೇಯಂ ಅಂತಂದ್ರೆ ಆವಾಗಲೇನೆ. ಭೈರವ ಆರ್ಗೆ ಯಾರಿಗೆ ಮಾಡಿದ್ದು? ಏನನ್ನ ಅಧರ್ಮ ಯಾರಿಗೆ ಮಾಡಿದ್ದು? ಮೃತ್ಯು ಕೇಳ್ತಾನೆ. ಮತ್ತಾರ್ಗೆ? ಋಷಿಗೆ, ನಿನ್ನ ಗುರುದೇವನ ಶಂಭೂಕ ಋಷಿಗೆ. ಹೌದಾ? ಭೈರವ ಕೆರಳಿ ಏನ್ ಗರ್ಮವ ಪಾರ್ವಂಗೆ, ಏನು ಸೊಕ್ಕುವ ಬ್ರಾಹ್ಮಣನಿಗೆ. ಮೃತ್ಯು ಪುಟ್ಟೊಳಾತಂ ಶೂದ್ರನಾಗಿರ್ತಾನೆಂದು ಅಂತಂದ್ರೆ ಏನು? ಯಾಕೆ ಕಾರಣ ಏನಾಯ್ತು ಅಂತಂದ್ರೆ ಹುಟ್ಟಿದಾಗನಿಂದ ಅವನು ಶೂದ್ರನೆಂದು ಅಂದ ಅಂತ ಬ್ರಾಹ್ಮಣ ನಿನ್ನ ಋಷಿಗೆ ಅಂದ್ರೆ ಆ ಶಂಭುಕನಿಗೆ ಆ ಬ್ರಾಹ್ಮಣ ನೀನು ಹುಟ್ಟಿದಾಗಿನಿಂದ ಶೂದ್ರ, ನೀನು ತಪಸ್ಸು ಮಾಡೋ ಹಾಗಿಲ್ಲ ಅಂತ ಹೇಳಿರ್ತಾನೆ ಅಂತ ಹೇಳುತ್ತೆ. ಅದಕ್ಕೆ ವೃಕ್ಷಭೈರವ ತಟಕ್ಕನೆ ಬೇಲಿಗಟ್ಟಿದ ಶೂಲ ಪಂಕ್ತಿಯನ್ನೆತ್ತಿ ಅಂತಂದ್ರೆ ಆ ಬೇಲಿಗಟ್ಟಿದ ಶೂಲ ಪಂಕ್ತಿ ಅಂತಂದ್ರೆ ಆ ಶೂಲಗಳಿರುತ್ತಲ್ಲ, ಕತ್ತಿ ಅದು ಇದು ಎಲ್ಲ ಎತ್ಕೊಂಡು ಶಿವ ಏನ್ ಭಯಂಕರಂ ಪಾಪಂ ಶ್ರೀರಾಮನ್ ಆಳುತ್ತಿರ್ಪಿ ಧರ್ಮರಾಜ್ಯದೊಳ್. ಈ ಶ್ರೀರಾಮನ ಆಳುತ್ತಿರುವಂತ ಈ ಧರ್ಮರಾಜ್ಯದಲ್ಲಿ ಏನೀ ತರ ಪಾಪ. ಮೃತ್ಯು ಮೆಲ್ಲನೆ ಕರಿಮಂಜಾಗಿ ಆಶ್ರಮದ ಕಡೆಗೆ ಚಲಿಸುತ್ತದೆ. ಭೈರವನು ಮಸುಕಾಗಿ ಮತ್ತೆ ವೃಕ್ಷ ರೂಪಿಯಾಗಿ ನಿಲ್ಲುತ್ತಾನೆ. ಇಲ್ಲಿಗೆ ಈ ದೃಶ್ಯ ತೆರೆ ಬೀಳುತ್ತದೆ. ಅಂತಂದ್ರೆ ಇಲ್ಲೇನಾಗಿದೆ ಅಂತಂದ್ರೆ ಕುವೆಂಪು ಅವರು ಈ ಕಥೆಯನ್ನ ಹೇಗೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಒರಿಜಿನಲ್ ಕಥೆ ಇರೋದು ಬ್ರಾಹ್ಮಣ ತನ್ನ ಮಗನ ಹತ್ಯೆ ಆಗಿರೋದಕ್ಕೆ, ತನ್ನ ಮಗನ ಅಕಾಲಿಕ ಮರಣಕ್ಕೆ ಶ್ರೀರಾಮನ ಅಂದ್ರೆ ರಾಜನ ದೋಷ ಅಂತ ಕಾರಣ ಹುಟ್ಟುತ್ತದೆ. ಏನಕ್ಕೆ? ಆ ಶ್ರೀರಾಮನ ಆಡಳಿತದಲ್ಲಿ ಶೂದ್ರನೊಬ್ಬ ತಪಸ್ಸು ಮಾಡ್ತಿರ್ತಾನೆ ಅಂತ. ಆದ್ರೆ ಇಲ್ಲಿ ಕವಿ ಎಷ್ಟು ಸೊಗಸಾಗಿ ಅದನ್ನ ಅಂದ್ರೆ ತಿರುಚಿದ್ದಾರೆ ಅಂತಾನೆ ಹೇಳ್ಬೋದು ಆ ಕಥೆಯನ್ನ. ಬಟ್ ಒಳ್ಳೆ ರೀತಿಯಲ್ಲಿ ತಿರುಚಿದ್ದಾರೆ. ಹೇಗೆ ಅಂತಂದ್ರೆ ಶ್ರೀರಾಮನ ಆಡಳಿತದಲ್ಲಿ ಆ ಬ್ರಾಹ್ಮಣ ಹೂ ಕುಯ್ಯೋಕೆ ತನ್ನ ಮಗನ ಜೊತೆ ಬರ್ತಾನೆ. ಆವಾಗ ಶಂಭೂಕ ಮುನಿ ತಪಸ್ಸು ಮಾಡ್ತಿರ್ತಾನೆ.
ಶಂಭುಕ ಮುನಿ ಒಬ್ಬ ಶೂದ್ರ. ಓ, ಒಬ್ಬ ಶೂದ್ರ ತಪಸ್ ಮಾಡ್ತಾ ಇದ್ದಾನೆ, ಇದು ತಪ್ಪು ಅಂತ ಹೇಳ್ತಾನೆ, ಹೌದಲ್ವಾ? ಆವಾಗ ವೃಕ್ಷ ಏನ್ ಹೇಳುತ್ತೆ? ಓ, ಶ್ರೀರಾಮನ ಆಡಳಿತದಲ್ಲಿ ಅಥವಾ ಶ್ರೀರಾಮ ರಾಜ್ಯದಲ್ಲಿ ಇಂತಹ ಒಂದು ನೀಚರು ಇರ್ತಾರ, ಇಂತಹ ಒಂದು ನೀಚರು ಕೂಡ ಇರ್ತಾರ ಅಂತ. ಅಂದ್ರೆ ಒಬ್ಬ ಶೂದ್ರ ತಪಸ್ ಮಾಡಬಾರ್ದ, ಅಥವಾ ಒಬ್ಬ ಶೂದ್ರ ಏನು ಮಾಡಬಾರ್ದ, ಒಬ್ಬ ಶೂದ್ರ ಕವಿ ಆಗಬಾರ್ದ ಅನ್ನೋದು ಇಲ್ಲಿ ಕುವೆಂಪು ಅವರ ಒಂದು ರಚನೆ ಆಗಿರ್ತದೆ. ಒರಿಜಿನಲ್ ಕಥೆಯಲ್ಲಿ ಏನು, ಬ್ರಾಹ್ಮಣ ತನ್ನ ಅಕಾಲಿಕ ಮರಣ ಆಗಿರುವಂಥ ಮಗನನ್ನ ರಾಮನ ಹತ್ರ ಕರ್ಕೊಬಂದು, ಈ ನನ್ನ ಮಗನ ಅಕಾಲಿಕ ಮರಣಕ್ಕೆ ಶೂದ್ರನೊಬ್ಬ ತಪಸ್ಸು ಮಾಡುತ್ತಿರೋದು ಕಾರಣ ಅಂತ ಹೇಳ್ತಾನೆ. ಆದರೆ ಕುವೆಂಪು ಅವರು ಏನು ಬರ್ತಿದ್ದಾರೆ, ಮೃತ್ಯುದೇವತೆ ಬಂದಿದ್ದಾಳೆ. ಮೃತ್ಯುದೇವತೆ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳೋಣ ನಾವು, ಏನಕ್ಕೆ ಬಂದಿದ್ದಾಳೆ? ಇಲ್ಲಿ ಹೇಳ್ದಂಗೆ ಬ್ರಾಹ್ಮಣನೊಬ್ಬ ಇದ್ದಾನೆ, ಎಲ್ಲಿ ತಪೋವನದಲ್ಲಿ ಬ್ರಾಹ್ಮಣನೊಬ್ಬ ಅವನ ಮಗನ ಜೊತೆ ಇದ್ದಾನೆ. ಯಾರನ್ನು ಸಾಯಿಸ್ತಾರೆ ಗೊತ್ತಿಲ್ಲ. ಬ್ರಾಹ್ಮಣನ ಸಾಯಿಸ್ಬೋದಾ, ಅಥವಾ ಬ್ರಾಹ್ಮಣನ ಮಗನ ಸಾಯಿಸ್ಬೋದಾ, ಅಥವಾ ಶೂದ್ರ ತಪಸ್ವಿಯನ್ನ ಸಾಯಿಸ್ಬೋದಾ ಗೊತ್ತಿಲ್ಲ. ಸೊ ಹಂಗಾಗಿ ಅಲ್ಲಿ ಮೃತ್ಯುದೇವತೆ ಇದೆ. ಅಲ್ಲಿ ಏನು ತಪ್ಪಾಗಿದೆ ಅಂತ ಮಾತ್ರ ಈ ದೃಶ್ಯದಲ್ಲಿ ಮೃತ್ಯುದೇವತೆ ಹೇಳ್ತಾ ಇದೆ. ಏನಂತಂದ್ರೆ, ಒಬ್ಬ ಬ್ರಾಹ್ಮಣನೊಬ್ಬ ತಪಸ್ಸು ಮಾಡ್ತಾ ಕೂತಿರೋನು ಒಬ್ಬ ಶೂದ್ರ, ಅವನು ಹುಟ್ಟಿದಾಗಲಿಂದ ಶೂದ್ರ ಅಂತ ಹೇಳಿ, ಹಂಗಾಗಿ ಅವನು ತಪಸ್ಸಿಗೆ ಯೋಗ್ಯನಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಆದರೆ ಒರಿಜಿನಲ್ ಕಥೆಯಲ್ಲಿ ಏನು, ಆಗ್ಲೇ ಹೇಳ್ದಂಗೆ ಬ್ರಾಹ್ಮಣ ತನ್ನ ಮಗನ ಅಕಾಲಿಕ ಮರಣಕ್ಕೆ ರಾಮನು ಶೂದ್ರ ಒಬ್ಬ ತಪಸ್ಸು ಮಾಡ್ತಿರೋದ ಕಾರಣ ಅಂತ ಹೇಳ್ತಾನೆ. ಇಲ್ಲಿ ಹೇಗೆ ಅಂತಂದ್ರೆ, ಕವಿ ಕುವೆಂಪು ಅವರು ಅವರ ಕಾಲದಲ್ಲಿ ಅವರು ಶೂದ್ರ ಕವಿಗಳಲ್ಲಿ ಅತ್ಯಂತ ಪ್ರಸಿದ್ಧಿಯಾದ ಶೂದ್ರ ಕವಿ. ನಾವು ಆಕ್ಚುಲಿ ಆ ಥರ ಗುರುತಿಸಬಾರ್ದು, ಬಟ್ ಅವರೇ ಓಪನ್ ಆಗಿ ಹೇಳ್ಕೊಂಡಿರೋದ್ರಿಂದ ನಾವು ಅದನ್ನು ಹೇಳ್ಬೇಕಾಗಿ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ತಮಗೆ ಆದ ನೋವನ್ನು ತಮ್ಮ ಶೂದ್ರ ಕವಿ ಒಂದು ಪುಟ್ಟ ಕಥೆಯ ಮೂಲಕ ಕುವೆಂಪು ಅವರು ಹೇಳಲಿಕ್ಕೆ, ಅಥವಾ ಆ ಕಥೆನ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಹೇಳೋದಕ್ಕೆ ಇಚ್ಛೆ ಪಡ್ತಿದ್ದಾರೆ ಅಂತ ನಾವು ತಗೋಬಹುದು, ಹೌದಲ್ವಾ? ಈಗ ಆ ಟೈಮಲ್ಲಿ ಎಷ್ಟೋ ಜನಗಳ ಕವಿಗಳಿದ್ರು. ಸೊ ಆ ಕವಿಗಳ ಸಾಲಿನಲ್ಲಿ ಕುವೆಂಪು ಕೂಡ ಅತ್ಯಂತ ಪ್ರಮುಖವಾದ ಕವಿ, ಪ್ರಥಮ ರಾಷ್ಟ್ರ ಪ್ರಶಸ್ತಿ ವಿಜೇತ ಕವಿ ಕುವೆಂಪು ಅವರು. ಸೊ ಅಷ್ಟು ಅಂದರೆ ಅವರಿಗೆ ಬೆಳೆಯೋಕೆ ಸ್ಥಾನ ಅಥವಾ ಬೆಳೆಯೋಕೆ ಒಂದು ಜಾಗ ಮಾಡಿಕೊಡೋದು ನಮ್ಮೆಲ್ಲರ ಆದ್ಯತೆ ಆಗಿರ್ತಿತ್ತು ಅಂಥ ಟೈಮಲ್ಲಿ. ಸೊ ಹಂಗಾಗಿ ಕವಿ ಕುವೆಂಪು ಅವರು ತಮ್ಮ ನೋವನ್ನ ತೋಡ್ಕೊಂಡಿರುವಂಥ ಒಂದು ಕೃತಿ ಕೂಡ ಆಗಬಹುದು ಇದು. ನೋಡೋಣ ಮುಂದೆ ಎರಡು ದೃಶ್ಯ ಮುರಳಿ ಏನು ಬರುತ್ತೆ, ಈ ಕೃತಿಯ ಮೂಲ ಉದ್ದೇಶ ಏನು, ಎಲ್ಲವನ್ನು ಕೊನೆಯದಾಗಿ ಒಂದು ಸಾರಾಂಶವಾಗಿ ನಾನು ಹೇಳೋಕ್ಕೆ ಬಯಸ್ತೀನಿ. ಧನ್ಯವಾದ.